ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಘೋಷಿಸಿ 1 ತಿಂಗಳು ಕಳೆದಿದೆ. ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಹೆಚ್ಚುತ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಗಲ್ಫ್ ರಾಷ್ಟ್ರಗಳಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಇರಾನ್ ಗುರಿಯಾಗಿಸಿಕೊಂಡಿದೆ. ಇರಾನ್ ಶಕ್ತಿಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟೊಂದು ದಾಳಿ ಮಾಡಿದ್ರೂ ಇರಾನ್ ಪ್ರತಿಕ್ರಿಯಿಸುವ ರೀತಿ ಅಮೆರಿಕದ ತಲೆನೋವನ್ನ ಹೆಚ್ಚಿಸಿದ್ದು, ಇದರ ಬೆನ್ನಲ್ಲೇ ಇರಾನ್ ಹೊಸ ಹಿಟ್ ಲಿಸ್ಟ್ ಅನ್ನ ಸಿದ್ಧಪಡಿಸಿದೆ ಅಂತ ವರದಿಯಾಗಿದೆ. ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಕೊಡೋಕೆ ನಿರ್ಧರಿಸಿರುವ ಇರಾನ್ ಅಮೆರಿಕದ ಆರ್ಥಿಕತೆಯನ್ನು ಬುಡಮೇಲು ಮಾಡೋಕೆ ಪ್ಲಾನ್ ರೂಪಿಸಿದ್ದು, ಇಂದು ರಾತ್ರಿ 8 ಗಂಟೆಗೆ ಪ್ರಬಲ ದಾಳಿಯನ್ನ ಮಾಡೋದಾಗಿ ವಾರ್ನ್ ಮಾಡಿದೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಕಳವಳಗಳನ್ನು ಮತ್ತಷ್ಟು ಹೆಚ್ಚಿಸಿದೆ. ಗಲ್ಫ್ ದೇಶಗಳಲ್ಲಿನ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿ ನಾಶಗೈದ ನಂತರ ಇದೀಗ ಇರಾನ್ ತನ್ನ ಗಮನವನ್ನ ನೇರವಾಗಿ ಅಮೆರಿಕದ ಬೃಹತ್ ತಂತ್ರಜ್ಞಾನ ಕಂಪನಿಗಳತ್ತ ಹರಿಸಿದೆ. ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಗಳು ಮಂಗಳವಾರ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಸೇರಿದಂತೆ 18 ಪ್ರಮುಖ ಅಮೆರಿಕನ್ ಕಂಪನಿಗಳ ಮೇಲೆ ದಾಳಿ ಮಾಡುವುದಾಗಿ ಬಹಿರಂಗವಾಗಿ ಬೆದರಿಕೆ ಹಾಕಿವೆ. ಈ ಎಚ್ಚರಿಕೆ ಈಗ ಜಾಗತಿಕ ಕಾರ್ಪೊರೇಟ್ ವಲಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಭವಿಷ್ಯದಲ್ಲಿ ಯಾವುದೇ ಇರಾನಿನ ನಾಯಕನ ಹತ್ಯೆಯಾದರೆ ಗಲ್ಫ್ನಲ್ಲಿರುವ ಅಮೆರಿಕನ್ ಕಂಪನಿಗಳು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಐಆರ್ಜಿಸಿ ಸ್ಪಷ್ಟಪಡಿಸಿದೆ. ಇರಾನ್ನ ಹಿಟ್ ಲಿಸ್ಟ್ನಲ್ಲಿ ಆಪಲ್, ಗೂಗಲ್, ಮೈಕ್ರೋಸಾಫ್ಟ್, ಮೆಟಾ, ಟೆಸ್ಲಾ, ಇಂಟೆಲ್, ಸಿಸ್ಕೋ, ಎಚ್ಪಿ, ಒರಾಕಲ್, ಐಬಿಎಂ, ಡೆಲ್, ಪಲಂತೀರ್, ಎನ್ವಿಡಿಯಾ, ಜೆಪಿ ಮಾರ್ಗನ್, ಜನರಲ್ ಎಲೆಕ್ಟ್ರಿಕ್, ಸ್ಪೈರ್ ಸೊಲ್ಯೂಷನ್ಸ್, G42 ಮತ್ತು ಬೋಯಿಂಗ್ ಮುಂತಾದ ದೈತ್ಯ ಕಂಪನಿಗಳು ತಮ್ಮ ಹಿಟ್ ಲಿಸ್ಟ್ನಲ್ಲಿ ಇವೆ ಅಂತ ಐಆರ್ಜಿಸಿ ಹೇಳಿದೆ. ಮಂಗಳವಾರ ಕಠಿಣ ಪದಗಳ ಹೇಳಿಕೆಯಲ್ಲಿ ಪ್ರತಿಕ್ರಿಯಿಸಿರುವ ಐಆರ್ಜಿಸಿ, ಏಪ್ರಿಲ್ 1ರ ಬುಧವಾರದಂದು ಟೆಹರಾನ್ ಸಮಯ ರಾತ್ರಿ 8 ಗಂಟೆಯಿಂದ ಪ್ರಾರಂಭವಾಗುವ ಸಮಯದಲ್ಲಿ ಈ ಕಂಪನಿಗಳು ಇರಾನ್ನಲ್ಲಿ ನಡೆಯುವ ಪ್ರತಿಯೊಂದು ಹತ್ಯೆಗೆ ಪ್ರತಿಯಾಗಿ ತಮ್ಮ ಸಂಬಂಧಿತ ಘಟಕಗಳ ನಾಶವನ್ನು ನಿರೀಕ್ಷಿಸಬೇಕು ಅಂತ ಹೇಳಿದೆ. ಅಲ್ಲದೆ ಈ ಸಂಸ್ಥೆಗಳ ಉದ್ಯೋಗಿಗಳು ತಮ್ಮ ಜೀವಗಳನ್ನು ಉಳಿಸಿಕೊಳ್ಳೋಕೆ ತಕ್ಷಣವೇ ತಮ್ಮ ಕೆಲಸದ ಸ್ಥಳಗಳನ್ನು ತೊರೆಯುವಂತೆ ನಾವು ಸಲಹೆ ನೀಡುತ್ತೀವಿ ಅಂತ ಹೇಳಿದ್ದಾರೆ. ಇರಾನ್ನ ಹೇಳಿಕೆಯ ಪ್ರಕಾರ ಈ ತಂತ್ರಜ್ಞಾನ ಮತ್ತು ರಕ್ಷಣಾ ಕಂಪನಿಗಳು ಅಮೆರಿಕ ಮತ್ತು ಇಸ್ರೇಲಿ ಗುಪ್ತಚರ ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಇವೆ. ಐಟಿ ಮತ್ತು ಕೃತಕ ಬುದ್ಧಿಮತ್ತೆ ವಲಯಗಳಲ್ಲಿನ ಕಂಪನಿಗಳನ್ನು ಇರಾನ್ ವಿರುದ್ಧ ಸಂಚು ರೂಪಿಸೋಕೆ ಬಳಸಲಾಗ್ತಾ ಇದೆ ಅಂತ ಐಆರ್ಜಿಸಿ ಆರೋಪಿಸಿದೆ. ಓಪನ್ ಎಐ ಮತ್ತು ಆಂಟ್ರೋಪಿಕ್ನಂತಹ ಪ್ರಮುಖ ಸಂಸ್ಥೆಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಇರಾನಿನ ಬ್ರಿಗೇಡಿಯರ್ ಜನರಲ್ ಜಮ್ಶೆಡ್ ಎಶಾಕಿಯವರ ಹತ್ಯೆಯ ನಂತರ ಐಆರ್ಜಿಸಿ ಹೆಚ್ಚು ಆಕ್ರಮಣಕಾರಿಯಾಗಿದೆ ಅಂತ ಹೇಳಲಾಗುತ್ತೆ. ಅಮೆರಿಕ, ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಎಶಾಕಿ ಸಾವನ್ನಪ್ಪಿದ್ದಾರೆ ಅಂತ ಐಆರ್ಜಿಸಿ ದೃಢಪಡಿಸಿದೆ. ಎಶಾಕಿ ಜನರಲ್ ಸ್ಟಾಫ್ಗೆ ಮುಖ್ಯ ಸಲಹೆಗಾರನಾಗಿದ್ರು ಮತ್ತು ಕಳೆದ ವರ್ಷ ಯುಎಸ್ನಿಂದ ಶಿಕ್ಷೆ ಅನುಭವಿಸಿದ್ರು. ಹತ್ಯೆಗೆ ಪ್ರತಿಕಾರವಾಗಿ ಇರಾನ್ ಈಗ ಈ ಕಂಪನಿಗಳನ್ನು ಸೈಬರ್ ಅಥವಾ ಭೌತಿಕ ದಾಳಿಯ ಮೂಲಕ ಗುರಿಯಾಗಿಸಿಕೊಂಡಿದೆ.